ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಚಾರ್ಟ್ ಸ್ಟಾಕು ಇವತ್ತು ಬರ್ತಾ ಇದೆ. ನಿನ್ನೆ ಯಾವ ರೀತಿಯಾಗಿತ್ತು, ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಅದೇ ರೀತಿಯಾಗಿ ನಾಳೆ ಅಂದರೆ ನಾಡಿದ್ದು ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಒಂದು ಇಂಪಾರ್ಟೆಂಟ್ ಇವೆಂಟಿಗೆ ಮಾರ್ಕೆಟ್ ಕಾಯ್ತಾ ಇತ್ತು ಅನ್ಸುತ್ತೆ. ಅದು ಫೆಡ್ ಚೇರ್ಮನ್ ಅವರ ಅನೌನ್ಸ್ಮೆಂಟು ಸೆಪ್ಟೆಂಬರ್ ರೇಟ್ ಕಟ್ ಬಗ್ಗೆ, ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಶುಕ್ರವಾರದ ಸೆಷನಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ ಟಾಪ್ ಗೇನರ್ ಅಂದರೆ ಬಜಾಜ್ ಆಟೋ ಅಂತ ಕಾಣಿಸುತ್ತೆ. 2 ವೀಲರ್ ಡೇಟಾ ಬಂದಿತ್ತು, ರಿಸಲ್ಟು ಇವೆಂಟು ಏನು ಅಂತ ನಾನು ಫಾಲೋ ಅಪ್ ಮಾಡಿಲ್ಲ. 4.97% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಬಜಾಜ್ ಆಟೋ ಅವತ್ತಿನ ಟಾಪ್ ಗೇನರ್ ಆದಂಗೆ ಕಾಣಿಸ್ತಾ ಇದೆ ಶುಕ್ರವಾರ. ಅದೇ ರೀತಿಯಾಗಿ ONGCನಲ್ಲಿ 1.68% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಟಾಪ್ ಲೂಸರ್ ಆದಂಗಿದೆ. ಸೊ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ವಾರದ್ದು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮತ್ತು ನಿಫ್ಟಿ ಎಕ್ಸ್ಪೈರಿ ಎರಡೂ ಕೂಡ ಸೈಡ್ ವೇಸ್ ಆಗಿರ್ಬೋದು, ಒಂದು ಸಣ್ಣ ರೇಂಜಿನ ಎಕ್ಸ್ಪೈರಿ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಒಂದು ಭರ್ಜರಿಯಾಗಿ ಮೂವ್ಮೆಂಟ್ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಮಾರ್ಕೆಟ್ ಆ ರೀತಿ ಮಾಡಿಲ್ಲ. ಕಾರಣ ಯಾರು ಕೂಡ ಒಂದು ದೊಡ್ಡ ಪೊಸಿಷನ್ ತಗೊಂಡಿಲ್ಲ. ಎಲ್ಲರೂ ಕೂಡ ಫೆಡ್ ಚೇರ್ಮನ್ ಏನು ಹೇಳ್ತಾರೆ ಅನ್ನೋದನ್ನ ಕಾಯ್ತಾ ಇದ್ರು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನೀವು ಫೆಡ್ ಇಂಟ್ರೆಸ್ಟ್ ರೇಟಿಂದ ಮಾರ್ಕೆಟ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ತುಂಬ ಹಿಂದೆ ನಾನೊಂದು ಪ್ರೀಮಿಯರ್ನಲ್ಲಿ ಡೀಟೇಲ್ ಆಗಿರುವಂಥ ವಿಡಿಯೋ ಮಾಡಿದ್ದೀನಿ. ಅದನ್ನ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಈ ವಿಡಿಯೋದ ಎಂಡಿಗೂ ಕೂಡ ಕೊಟ್ಟಿರ್ತೀನಿ. ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದರೆ ಏನು ಹೇಳಿದ್ರು ಫೆಡ್ ಅವರು ಅಂತ ಒಂದ್ಸಲ ಕೇಳ್ಕೊಂಡು ಮಿಕ್ಕಿದ್ದನ್ನು ಮುಂದುವರಿಸ್ತಾ ಹೋಗೋಣ. ನೋಡಿ, ಮಾರ್ಕೆಟ್ನಲ್ಲಿ ಇವಾಗ ಪಾಲಿಸಿನ ಅಡ್ಜಸ್ಟ್ ಮಾಡುವಂಥ ಸಮಯ ಬಂದಿದೆ ಅಂತ ಅವರು ಪೋವೆಲ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಯಾಕೆಂದರೆ ಸುಮಾರು 2 ದಶಕಗಳಲ್ಲಿ 20 ವರ್ಷದಲ್ಲೇ 5.3% ಈ ರೇಟಲ್ಲಿ ಅವ್ರದ್ರಲ್ಲಿ ಅಷ್ಟು ಹೈಟು ಯಾವತ್ತೂ ಕೂಡ ಇಂಟ್ರೆಸ್ಟ್ ರೇಟ್ನ ಇಟ್ಟಿರಲಿಲ್ಲ. ಯಾಕೆ ಆ ರೀತಿ ಆಯಿತು ಅಂತಂದರೆ ಅಮೆರಿಕದಲ್ಲಿ ಹಣದುಬ್ಬರ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯಿತು. ನೋಡಿ, ಹಣದುಬ್ಬರ ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ಅವಾಗ ಏನು ಮಾಡಬೇಕು, ಕೂಲ್ ಆಫ್ ಮಾಡಬೇಕು, ಜನನ ಸ್ಪೆಂಡಿಂಗ್ ಮಾಡೋದನ್ನು ಕಮ್ಮಿ ಮಾಡಬೇಕು ಅಂತ ಏನು ಮಾಡ್ತಾರೆ, ಡಿಮ್ಯಾಂಡ್ ಕಮ್ಮಿ ಮಾಡೋಕೆ ಏನು ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ನ ತುಂಬ ಜಾಸ್ತಿ ಇಟ್ಬಿಡ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇಟ್ಬಿಟ್ರೆ ಯಾರು ಅಷ್ಟು ಸ್ಪೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಸಾಲಾಗೆಲ್ಲ ತೊಗೊಂಡು ಇನ್ನೇನೋ ಮಾಡಿ ಕ್ರೆಡಿಟ್ ಕಾರ್ಡ್ ಇದರಲ್ಲೆಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಇನ್ಫ್ಲೇಷನ್ನ ಹತೋಟಿ ತರಕ್ಕೆ ಅದನ್ನ ಟ್ರೈ ಮಾಡ್ತಾ ಹೋಗ್ತಾರೆ. ಅದನ್ನ ಏನೇ ಟ್ರೈ ಮಾಡ್ತಾ ಇದ್ರು ಅಮೆರಿಕದಲ್ಲಿ ನೋಡಿ 2%ಗಿಂತ ಜಾಸ್ತಿ ಇದೆ ಅಂತಂದರೆ ಇನ್ಫ್ಲೇಷನ್ನು ಅದು ಜಾಸ್ತಿ ಅಂತಲೇ ಕನ್ಸಿಡರ್ ಮಾಡ್ತಾರೆ. 2% ಒಳಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ RBI ಅದು ಒಂದು 4% ರೇಂಜಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಅದನ್ನ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ CPI ಅಂತ ಕರಿತೀವಿ. ಅದೀಗ ಸರಿಸುಮಾರು 2.9%ಗೆ ಬಂದಿದೆ. ಸೊ ಏನು ಹೇಳಿದ್ದಾರೆ ಪೋವೆಲ್ ಅವರು ಅಂತಂದರೆ, ನಾವು ಇನ್ಫ್ಲೇಷನ್ನು ಕ್ರಮೇಣವಾಗಿ ಕೆಳಗಡೆ ಬರೋದನ್ನ ಎದುರು ನೋಡ್ತಾ ಇದ್ದೀವಿ. 2% ಒಳಗಡೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ನನಗೆ ಹೇಳಿದ್ದಾರೆ. ಒಂದು ಇನ್ಫ್ಲೇಷನ್ ಬಿಟ್ಟರೆ ಇನ್ನೊಂದು ಮಾತಾಡುವಂಥದ್ದು ಯೂಶಲಿ ಏನು ಅಂತ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಡೇಟಾ ಈಗಲೂ ಕೂಡ 4.9% ಇದೆ, ಜಾಸ್ತಿನೇ ಇದೆ. ಆದರೆ ಅನ್ಎಂಪ್ಲಾಯ್ಮೆಂಟ್ ಆಗಬೇಕಾದ್ರೆ ನೋಡಿ, ಒಂದು ಎಕನಾಮಿಕ್ ಡೌನ್ ಟರ್ನ್ ಆಗಿತ್ತು ಅಂದರೆ ಒಂದು ರಿಸೆಷನ್ ಆಗಿತ್ತು ಒಂದು ದೇಶದಲ್ಲಿ ಅಂತಂದರೆ ಏನಾಗುತ್ತೆ, ಕೆಲಸದಿಂದ ತೆಗೆಯುವಂಥ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರಿಂದ ಜನ ಕೆಲಸ ಕಳ್ಕೊತಾರೆ ಅಂತ. ಆದರೆ ಈ ಸಲ ಆ ಥರ ಆಗಿದ್ದು ಕಮ್ಮಿ ಇದೆ. ನಮಗೆ ಜನದ್ದು ಲೇ ಆಫ್ ಅಂತ ಏನು ಕೇಳ್ತಾ ಇರ್ತೀರಲ್ಲ ನೀವು, ಅದು ಆಗಿಲ್ಲ. ಬದಲಿಗೆ ಸಪ್ಲೈಯೇ ಜಾಸ್ತಿ ಬಂದಿದೆ, ಲೇಬರ್ ಫೋರ್ಸ್ ಸಪ್ಲೈನೇ ಜಾಸ್ತಿ ಬಂದುಬಿಟ್ಟಿದೆ. ಜೊತೆಗೆ ಮೊದಲು ಯಾವ ರೀತಿ ಹೈರಿಂಗ್ ಮಾಡ್ತಾ ಇದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈರಿಂಗ್ ನಡೆಸ್ತಾ ಇಲ್ಲ, ಅಂದರೆ ಉದ್ಯೋಗಕ್ಕೆ ತಗೊಳ್ಳೋವಂಥ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಬರ್ತಾ ಇದೆ. ಬದಲಿಗೆ ಆಲ್ರೆಡಿ ಕೆಲಸದಲ್ಲಿರೋರನ್ನ ತೆಗೆದುಹಾಕೋದು ಅಂತದ್ದು ಯಾವುದೇ ರೀತಿಯಂಥ ಸಿಚುವೇಶನ್ ಬಂದಿಲ್ಲ ಅಂತ ಫೆಡ್ ಹೇಳಿದೆ. ಅದು ಏನಾಗುತ್ತೆ ಏನು ಅನ್ನೋದು ಮುಂದೆ ನೋಡ್ತಾ ಹೋಗೋಣ. ಸೊ ಈ ರೀತಿ ಹೇಳಿದ್ರಿಂದ ಈಗ ಮಾರ್ಕೆಟು ಓಕೆ ಕನ್ಫರ್ಮ್ ಆಯಿತು. ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಮಾರ್ಕೆಟ್ ಈ ಸಲ ಸೆಪ್ಟೆಂಬರ್ನಲ್ಲಿ ರೇಟ್ ಕಟ್ ಮಾಡ್ತಾರೆ ಅಂತ. ಅದೇ ರೀತಿ ಸ್ಟೇಟ್ಮೆಂಟ್ ಬಂದಿರೋದ್ರಿಂದ US ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತು. ನೋಡಿ, ಯಾವ್ಯಾವಾಗ ಫೆಡ್ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೋ ಆವಾಗ ಗೋಲ್ಡ್ ಅಪ್ರಿಷಿಯೇಟ್ ಆಗ್ತಾನೆ ಬಂದಿದೆ. ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ಸೊ ಗೋಲ್ಡ್ ಕೂಡ ಮೇಲ್ಗಡೆ ಹೋಗಿತ್ತು, ಬಿಟ್ಕಾಯಿನ್ ಕೂಡ ಜಂಪ್ ಆಗ್ತಾ ಹೋಯಿತು. ಸೊ ಸೋಮವಾರ ನಮ್ಮ ಮಾರ್ಕೆಟ್ ಕೂಡ ಮೇಲೆ ಹೋಗುತ್ತಾ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಈ ಎಕನಾಮಿಕ್ ಸೈಕಲ್, ರಿಸೆಷನ್ ಅಂದ್ರೆ ಏನು, ಇನ್ಫ್ಲೇಷನು, ಈ ಇಂಟ್ರೆಸ್ಟ್ ರೇಟ್ಗೂ ಇದಕ್ಕೂ ಏನು ಸಂಬಂಧ, ಸ್ಟ್ಯಾಗ್ಫ್ಲೇಷನು, ಈ ಥರ ಎಲ್ಲ ಏನು ಅಂತ ಗೊತ್ತಿಲ್ಲ ಅಂತಂದರೆ ನಿಮಗೆ ಎಕನಾಮಿಕ್ ಸೈಕಲ್ ಅಂತಲೂ ಕೂಡ ಒಂದು ಡೆಡಿಕೇಟೆಡ್ ಆಗಿ ಪ್ರೀಮಿಯರಲ್ಲಿ ವಿಡಿಯೋ ಮಾಡಿರ್ತೀನಿ. ಯಾಕಂದರೆ ಡೈಲಿ ಮಾತಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್. ನೀವು ಅದ್ರ ಬಗ್ಗೆ ಒಂದ್ಸಲ ತಿಳ್ಕೊಂಡ್ರಿ ಅಂತಂದರೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಬಗ್ಗೆ ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೀನಿ. ಬಟ್ ಈ ಮ್ಯಾಕ್ರೋ ಎಕನಾಮಿಕ್ ಟಾಪಿಕ್ಸ್ ಇದೆಯಲ್ಲ, ಫೆಡ್ ಇಂಟ್ರೆಸ್ಟ್ ರೇಟಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಮಾರ್ಕೆಟ್ನಲ್ಲಿ, ಎಲ್ಲದೂ ನೋಡಿ ಡಾಲರ್ ಡಾಮಿನೇಟೆಡ್ ಆಗಿದೆ ಆ ಒಂದು ಕಾರಣದಿಂದಾಗಿ. ಜೊತೆಗೆ ಈ ಎಕನಾಮಿಕ್ ಸೈಕಲ್ ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನ್ನೋದು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. 2 ವಿಡಿಯೋದನ್ನು ಐ ಬಟನ್ಲೂ ಬಂದಿರುತ್ತೆ, ಜೊತೆಗೆ ವಿಡಿಯೋದ ಎಂಡಿಗೂ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಿಫ್ಟಿನಲ್ಲಿ ಏನಾಯಿತು ಅಂತಂದರೆ ಒಂದು ಮ್ಯೂಟೆಡ್ ಡೇ, ಏನು ಚೇಂಜ್ ಆಗಲಿಲ್ಲ. 24,850 ಮೊನ್ನೆ ಹೈ ಮಾಡಿತ್ತಲ್ಲ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ, ನಿಫ್ಟಿ ಎಕ್ಸ್ಪೈರಿ ದಿನ ಅದೇ ಹೈನ ಉಳಿಸ್ಕೊಂತು. ಒಂದು ಮಾತಾಡ್ಕೊಂಡ್ಬಂದಿದ್ದೀವಿ ನಿಮ್ಮ ಪ್ರಿಯ. ಸೊ ಮೇನ್ ಒಂದು ಆಲ್ ಟೈಮ್ ಹೈ 25,000 ಝೋನ್ ಅಂತಿದ್ದೀವಿ, ಅದರ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಮಿಡಿಯೇಟ್ ರೆಸಿಸ್ಟೆನ್ಸಿಗೆ ಬಂದಿದ್ದೀವಿ. ಸೊ ಮಾರ್ಕೆಟ್ ಅಷ್ಟು ಸುಲಭವಾಗಿ ಇಲ್ಲಿ ಬಿಟ್ಕೊಡೋದಿಲ್ಲ. ಇಲ್ಲಿ ಒಂದು ಪಾಸ್ ಆಗಿ ಮೇಲ್ಗಡೆ ಹೋಗಬೇಕು, ಇಲ್ಲ ಇಲ್ಲಿಂದ ಕೆಳಗಡೆ ಬರ್ತಿದೆ ಅಂತಂದರೆ ಬಿಯರ್ಸಿಗೆ ಇವಾಗ ರೈಟ್ ಟೈಮು ಕೆಳಗಡೆ ತರಕ್ಕೆ ಅಂತ. ಬಟ್ ಈಗೇನು ಮಾಡಿದೆ, ಒಂದು ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ. ಪಾಸಿಟಿವ್ ನ್ಯೂಸ್ ಬಂದಿರೋದ್ರಿಂದ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಆಯಿತು ಅಂತಂದರೆ ಅಲ್ಲಿ ಒಂದು ಸೆಲ್ ಆಫ್ ಬರ್ತಾ ಹೋಗ್ಬೋದು ನಿಮಗೆ, ಮತ್ತು ಈ ಝೋನ್ ಹತ್ರನೇ ಬಂದು ಕ್ಲೋಸಿಂಗ್ ಆಗ್ತಾ ಹೋಗ್ಬೋದು. ಬಟ್ ಇಮಿಡಿಯೇಟ್ ರಿಯಾಕ್ಷನ್ ಅಂತ ಕೊಡ್ಬೋದು ನಿಫ್ಟಿ, ಗ್ಯಾಪ್ ಅಪ್ ಓಪನಿಂಗ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ 2 ದಿನದಿಂದ ಪಾಸ್ ಆಗಿದೆ. ಇಲ್ಲ ಇಲ್ಲಿಂದ ಕೆಳಗಡೆ ಬಂತು, ಏನಾದ್ರು ನಾಳೆನೋ ಇನ್ನೂ ಓಪನ್ ಇರೋದ್ರಿಂದ ಏನಾದ್ರು ನೆಗೆಟಿವ್ ನ್ಯೂಸ್, ಇದಕ್ಕಿನ್ನ ಬೇರೆ ಥರದ ಏನಾದ್ರು ನ್ಯೂಸ್ ಬಂತು ಅಂತಂದರೆ ಆಗ ನೋಡ್ಕೊತ ಹೋಗೋಣ. ಇಲ್ಲ ಅಂತಂದರೆ ಮಾರ್ಕೆಟು ಒಂದು ಪಾಸಿಟಿವ್ ಸೆಂಟಿಮೆಂಟ್ನೇ ತೊಗೋಬೋದು ಇದು. ಯಾಕೆಂತಂದರೆ ಈ ಥರ ಫೆಡ್ ರೇಟ್ ಇಂಟ್ರೆಸ್ಟ್ ಕಮ್ಮಿ ಮಾಡಿದ್ರು ಅಂತಂದರೆ ಒಂದು ಆರ್ಬಿಟ್ರಾಜ್, ಒಂದು ಕರೆನ್ಸಿ ಫಾರ್ವರ್ಡ್ ಟ್ರೇಡ್ ಅಂತ ಕರಿತಾರಲ್ಲ, ಎನ್ನು ಡಾಲರ್ದು ಕ್ಯಾರಿ ಮಾಡೋದು ಕೇಳಿದ್ರಲ್ಲ, ಅದೇ ಥರ ಅಂದರೆ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಕಮ್ಮಿಗೆ ಸಾಲ ಸಿಗುತ್ತೆ. ಅವಾಗ ಎಮರ್ಜಿಂಗ್ ಮಾರ್ಕೆಟಲ್ಲಿ ಬಂದು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು
ಮಾಡ್ಬಿಟ್ಟು ಕರೆನ್ಸಿ ಚೇಂಜ್ ಮಾಡಿಕೊಂಡು ಜಾಸ್ತಿ ಲಾಭ ಮಾಡ್ಬೋದು ಅಂತ. ಅವಾಗ ಈ ಥರ ನಮ್ಮ ಥರದ್ದು ಬೇರೆದು ಮಾರ್ಕೆಟ್ ಏನಿರುತ್ತಲ್ಲ US ಹೊರತುಪಡಿಸಿದ ಮಾರ್ಕೆಟು ಅಲ್ಲಿಗೆ ಚೆನ್ನಾಗಿ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ. ಸೊ ನಿಫ್ಟಿನಲ್ಲಿ ನೋಡೋದಾದ್ರೆ ಸೇಮ್ ನೋಡಿ, ಇವಾಗ 24,860 ಇಲ್ಲಿಗೆ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಏನಾಯಿತು ಅಂತಂದ್ರೆ ಈಗ 24,680 ಈ ಝೋನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಹೋದರೆ 24,900 950 ಈ ಝೋನ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಅದನ್ನು ನೋಡೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಈಗಲೂ ಕೂಡ ತುಂಬ ಒಂದು ಪಾಸಿಟಿವ್ ಆಗಿ ಮೇಲ್ಗಡೆ ಹೋದಂಗೆ ಕಾಣಿಸ್ತಾ ಇಲ್ಲ. ಈ ಗ್ಯಾಪ್ ಏನಾಗಿದೆ, ನೆನ್ನೆ ಕೂಡ ಒಂದು ಹೈ ಮಾಡ್ತು 51,070-85, ನೆನ್ನೆ 51,100 ಟಚ್ ಮಾಡ್ತು. ಬಟ್ ಇದೇ ಝೋನಲ್ಲಿದೆ. ಬಟ್ ಇದೇ ಝೋನಲ್ಲಿ ಇದ್ದಾಗ ನಾಳೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಗೋಯ್ತು ಅಂತಂದರೆ ಈ ಒಂದು ಗ್ಯಾಪು ಫಿಲ್ ಆಗಿತ್ತು, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿತ್ತು. ಆ ರೆಸಿಸ್ಟೆನ್ಸ್ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ನಮಗೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ನೀವು ಇಲ್ಲಿ ನೋಡೋದಾದರೆ, ಈ ಟ್ರೆಂಡ್ ಲೈನ್ ನೀವು ಇಲ್ಲಿ ಹಾಕೊಂಡಾಗಿದ್ದರೆ ಈ ಥರ ಒಂದು ಝೋನ್ ಇತ್ತು. ಆ ಝೋನಿಂದನೂ ಕೂಡ ಇವಾಗ ಮೇಲ್ಗಡೆನೇ ಟ್ರೇಡ್ ಆಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋದರೆ ನಿಫ್ಟಿ ಕೂಡ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಆ ಥರ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ, ಬಿಕಾಸ್ ಒಳ್ಳೆ ನ್ಯೂಸ್ ಬಂದಿರೋದ್ರಿಂದ. ಸೊ ನೋಡ್ತಾ ಹೋಗೋಣ. ಸೊ ಇವಾಗ ಟ್ರೆಂಡ್ ಲೈನ್ ಇದ್ದೀವಿ, ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮಾರ್ಕೆಟ್ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲೂ ಸೇಮು ಆ ಗ್ಯಾಪ್ ಏನಿತ್ತು ಕರೆಕ್ಟಾಗಿ ಫಿಲ್ ಮಾಡಿದೆ, ಅಲ್ಲಿ ಒಂದು ಪಾಸ್ ಆಗಿದೆ. ಇಲ್ಲಿ ನಮ್ಮ ಮೇಲ್ಗಡೆ ಹೋದರೆ ಮತ್ತೆ ನೆಕ್ಸ್ಟ್ ಜಂಪು 23,400 ಕಡೆಗೆ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನ ನೆಕ್ಸ್ಟ್ ಜಂಪ್ ಅಂದರೆ 51,500 600 ಅಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಬೇಗ ಕವರ್ ಮಾಡಿದ್ದೀನಿ ಅದೆರಡನ್ನು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಪೊಸಿಷನ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದೆ ಅಂತ ನಿಮ್ಗೆ ಹೇಳಿದ್ದೆ. ಅದು 13,000 ಸಿ ಸೆಲ್ ಆಗಿತ್ತು. ನಿನ್ನೆ ಒಂದು 40 ಪಾಯಿಂಟ್ ಹತ್ರಕ್ಕೆ ಎಕ್ಸಿಟ್ ಮಾಡ್ಕೋಬೇಕಾಯ್ತು. ಅಂದರೆ 93 ರೂಪಾಯಿಗೆ ಸೆಲ್ ಮಾಡಿದ್ದಂಥದ್ದು. ಅವಾಗ ಹೌದು, ಇನ್ ದ ಮನಿನ ಅದು, ಔಟ್ ಆಫ್ ದ ಮನಿ ಅಲ್ಲ ಅವಾಗ. ಬಟ್ ನನಗೆ 53 ರೂಪಾಯಿಗೆ ಎಕ್ಸಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತು ಮಾರ್ಕೆಟು. ಸೊ ಎಕ್ಸಿಟ್ ಮಾಡ್ಕೊಂಡಿದ್ದೀವಿ. ಸೊ ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿಲ್ಲ. ಯಾಕೆಂತಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೊನ್ನೆ ಶುಕ್ರವಾರ ಒಂದು ಒಳ್ಳೆ ರೀತಿಯಾದಂಥ ಸೆಲ್ಲಿಂಗ್ ಬಂದಿದೆ ಸುಮಾರು ಸ್ಟಾಕ್ಗಳಲ್ಲಿ. ಮೋರ್ ಓವರ್ ಏನು ಮಾಡಿದೆ, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ, ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಬೇರೆ ಇಂಡೆಕ್ಸ್ಗಳು ಪಾಸಿಟಿವ್ ಆಗಿ ಇದ್ರೂ ಇಂಡಿಯನ್ ಮಾರ್ಕೆಟಲ್ಲಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿಗೆ ನಾನು ತುಂಬ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಆಗುತ್ತೆ ಅಂತ ಹೇಳೋಕೆ ಆಗ್ತಾ ಇಲ್ಲ. ಯಾಕೆಂತಂದರೆ ಚಾರ್ಟ್ ಕಾಣಿಸ್ತಾ ಇರುವಂಥ ಪ್ಯಾಟರ್ನ್, ಈ ಒಂದು ಇಂಪಾರ್ಟೆಂಟ್ ಝೋನ್ ಇತ್ತು, ಆ ಝೋನ್ ಒಳಗಡೆ ಬಂದಿದ್ದೀವಿ. ಅಂದರೆ 13,000 ಒಳಗಡೆ ಬಂದಿದ್ದೀವಿ. ಆಪ್ಷನ್ ಚೇನ್ ನೀವು ನೋಡ್ಕೊಂಬರೋದಾದ್ರೆ 13,100 ಇವಾಗ ಅಗ್ರೆಸಿವ್ ಆಗಿ ನಮಗೆ ಕಾಲ್ ರೇಟಿಂಗ್ ಆಗಿದೆ. ಅಫ್ಕೋರ್ಸ್ ಇವರೆಲ್ಲ ನಾಳೆ ಚೇಂಜ್ ಮಾಡ್ಕೊಳಲ್ಲ ಅಂತಲ್ಲ, ಚೇಂಜ್ ಮಾಡ್ಕೊತಾರೆ. ಬಟ್ ಯೂಶಲಿ ಈ ಥರ ಸಿಚುವೇಷನ್ ಆದಾಗ ನೀವು ಹಿಸ್ಟಾರಿಕಲಿ ನೋಡ್ಕೊತ ಬರೋದಾದರೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿರೋದ್ರಿಂದ ಇದ್ರ ಒಳಗಡೆ ಉಳ್ಕೊಳ್ಳುವಂಥ ಒಂದು ಇಂಟರ್ನಲ್ ಕ್ಯಾಂಡಲ್ಸ್ ಸೆಟಪ್ ಆಗಿರುವಂಥ ಎಕ್ಸ್ಪೈರಿ ಆಗುತ್ತೆ. ಒನ್ ಪಾಸಿಬಿಲಿಟಿ. ಇಲ್ಲ ಅಂತಂದರೆ ಇದು ಕೆಳಗಡೆನೇ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಿಸ್ಟಾರಿಕಲಿ ನಾನು ನೋಡಿದಂಗೆ ಈ ಥರ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದರೆ 13,100 ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಹೇಗೆ ನನ್ನ ಬಯಾಸಿಂದ ಹೇಳ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ ಇಲ್ಲಿ ನೋಡ್ತಾ ಬನ್ನಿ, ಇದು ಆಲ್ ಟೈಮ್ ಹೈ ಝೋನು. ಅಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬರೀತು, ಮಾರೇನ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಕೆಳಗಡೆ ಬರ್ತಾ ಹೋಯಿತು. ಇದು ನೋಡಿ ಈ ಪಾಯಿಂಟಲ್ಲಿ ಬಂದಾಗ ಹಿಂದ್ಗಡೆ ನೋಡ್ಕೊಂಬಂದರೆ ಅದು ಒಂದು ಆಲ್ ಟೈಮ್ ಹೈ ಝೋನ್. ಅವತ್ತು ಅಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಮಾಡ್ತು ನೋಡಿ, ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗಿದೆ. ಅಂದರೆ ಅವತ್ತಿನ ಹೈ ಲೋ ಎರಡನ್ನೂ ಬಿಟ್ಕೊಟ್ಟಿಲ್ಲ, ಅದು ಒಳಗಡೆ ಮುಗಿಸಿದ್ದಾರೆ. ಸೊ ಎರಡು ಪಾಸಿಬಿಲಿಟಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಒಂದಾ ನೋಡಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅದು ಕಂಟಿನ್ಯೂಷನ್ ಆಗುತ್ತೆ ಬೇರಿಶ್ ಎನ್ಗಲ್ಫಿಂಗ್ ಇದ್ದು, ಇಲ್ಲ ಅಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿದಿದೆ. ಸೊ ಹಿಸ್ಟಾರಿಕಲಿ ನೀವು ನೋಡ್ತಾ ಬನ್ನಿ, ಯಾವಾಗ ನಿಮಗೆ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಸಿಗುತ್ತೋ ಆ ಟೈಮಲ್ಲಿ ನೀವು ನೋಡ್ತಾ ಬರೋದಾದರೆ ಹಿಸ್ಟಾರಿಕಲಿ ಅದೇ ರೀತಿಯಾದಂಥ ಪ್ಯಾಟರ್ನ್ ಸಿಗ್ತಾ ಹೋಗುತ್ತೆ. ಎಲ್ಲೂ ಕೂಡ ಅದನ್ನ ಮೇಲ್ಗಡೆ ಬಿಟ್ಟು ಹೋಗುವಂಥ ಸಾಧ್ಯತೆ ಕಡಿಮೆ. ಸೊ ಆ ಒಂದು ಬಯಾಸೊಂದಿಗೆ ಹೇಳ್ತಾ ಇದ್ದೀನಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಸುಮ್ಮನೆ ಒಂದು ಪಾಸ್ ಆಗ್ಬೋದು. ಇದು ತುಂಬ ಒಂದು ಪಾಸಿಟಿವ್ ನ್ಯೂಸ್ ಅಂತ ಮಾರ್ಕೆಟ್ ಕನ್ಸಿಡರ್ ಮಾಡ್ತು ಅಂತಂದರೆ ಇಲ್ಲಿ ಈ ಥರ ಕ್ಯಾಂಡಲ್ಗಳ ಥರ ಒಂದು ಪಾಸ್ ಆಗ್ಬೋದು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರು ಕೇಳ್ತಾ ಇದ್ರಿ ಸೆನ್ಸೆಕ್ಸಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ ಅಂತ ಹೇಳಿದ್ರಿ ಮೊನ್ನೆ ಪೊಸಿಷನ್ನ, ಅದು ಮುಗಿದೋಗಿದೆ ಎಕ್ಸ್ಪೈರಿ. ಬಟ್ ಮಿಡ್ ಕ್ಯಾಪ್ ನಿಫ್ಟಿನ ಯಾರಾದರೂ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅಂದರೆ 13,000 ಅಥವಾ 13,100 ಇದ್ರ ಮೇಲ್ಗಡೆ ಪೊಸಿಷನ್ ಸಿ ಸೆಲ್ ಇಟ್ಕೊಂಡಿದ್ರೆ ಅಂದರೆ ನಾಳೆ ಅಷ್ಟು ಆತಂಕ ಪಡುವಂಥ ಸಿಚುವೇಶನ್ ಇಲ್ಲ, ವಾಪಸ್ಸು ಅಲ್ಲೇ ಬಂದು ಸೆಟ್ಲ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನೀವೇನಾದರೂ ಇಂದ ಮನಿ 12,900 12,800 ಈ ಥರ ಪೊಸಿಷನ್ ಏನಾದರೂ ಸೆಲ್ ಮಾಡಿದ್ದೀರಾ ಅಂತಂದರೆ ನಾಳೆ ಕಷ್ಟ ಆಗುವಂಥ ಸಾಧ್ಯತೆ ಇದೆ. ಮಾರ್ಕೆಟ್ ಪಾಸ್ ಆಯಿತು ಅಂತಂದರೆ. ಸೊ ನೋಡ್ತಾ ಹೋಗೋಣ, ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತಾ, ಗ್ಯಾಪ್ ಓಪನಿಂಗ್ ಆಗುತ್ತಾ, ಒಂದೇ ಝೋನಲ್ಲಿ ಓಪನ್ ಆಗುತ್ತಾ ಏನೋ ನೋಡೋಣ. ಒಂದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಆಪ್ಷನ್ ಸೆಲ್ಲರ್ಸ್ ಪ್ಲಾನ್ ಮಾಡ್ಬೋದು. ಯಾಕೆಂತ ಹೇಳ್ತಾ ಇದ್ದೀನಿ ಅಂದರೆ, ಹಿಸ್ಟಾರಿಕಲಿ ಆ ಥರ ಫ್ಯಾಕ್ಟ್ ಕಾಣಿಸ್ತಾ ಇದೆ. ಒಂದು ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪೈರಿ ಈ ಝೋನ್ ಒಳಗಡೆ 13,100 12,900 ಈ 300 ಪಾಯಿಂಟ್ಗಳ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇದೆ. ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಆಪ್ಷನ್ ಚೇಂಜ್ ತೋರಿಸಿದ್ದೀನಿ ನಿಮಗೆ 12,900 ಸಪೋರ್ಟ್ ಕಾಣಿಸ್ತಾ ಇದೆ, 13,000 ಇಮಿಡಿಯೇಟಾಗಿ ರೆಸಿಸ್ಟೆನ್ಸ್ ಇದೆ. ಬಟ್ 12,900 13,100 ಈ ಝೋನಿನ ಎಕ್ಸ್ಪೈರಿ ಆಗ್ತಾ ಹೋಗ್ಬೋದು ಆ ರೀತಿ ಆಯಿತು ಅಂತಂದರೆ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು ಶುಕ್ರವಾರ. ಸೆನ್ಸೆಕ್ಸಲ್ಲೂ ಕೂಡ ಒಂದೇ ಝೋನು, ಏನೂ ಒಂದು ಬದಲಾವಣೆ ಆಗಿಲ್ಲ. ಅದರ ಓಪನಿಂಗಲ್ಲಿ ಸುಮಾರು ಒಂದು ಮೂವ್ಮೆಂಟ್ ಕೊಡ್ತಾ ಹೋಯಿತು. ಇದು ಎಲ್ಲ ಇಂಡೆಕ್ಸಲ್ಲೂ ಆಯಿತು. ನೀವು ಅವತ್ತು ಗಮನಿಸ್ತಾ ಬಂದಿದ್ರೆ ನಿಫ್ಟಿನಲ್ಲೂ ನೋಡಿ ಒಂದು ದೊಡ್ಡ ಪುಷ್ ಬಂತು, ಬ್ಯಾಂಕ್ ನಿಫ್ಟಿನಲ್ಲೂ ದೊಡ್ಡ ಪುಷ್ ಬಂತು. 15 ಮಿನಿಟ್ಸ್ ಇಂಟ್ರಾಡೇನಲ್ಲಿ ನೋಡೋದಾದರೆ ಇದು ಯಾವ ನೋಡಿ, ಆ್ಯಕ್ಚುಲಿ ನಾವೊಂದು ನೆಗೆಟಿವ್ ಕಡೆಗೆ ಟರ್ನ್ ಅರೌಂಡ್ ಆಗಿದ್ವಿ, ಒಂದು ನೆಗೆಟಿವ್ ಮೂವ್ಮೆಂಟ್ ಬರ್ಬೋದು ಅಂತ. ಈ ರೀತಿ ಬರ್ತಾ ಇದ್ದಾಗ ಇಷ್ಟು ದೊಡ್ಡ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಾಗಲೇ ನಿಮ್ಗೆ ಹೇಳಿದೆ ಇವತ್ತು ಕೂಡ ಮಾರ್ಕೆಟ್ ಒಂದು ಬೋರಿಂಗ್ ಎಕ್ಸ್ಪೈರಿ ಆಗಿರ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಿ ಚಾನಲಲ್ಲಿ. ಅದೇ ರೀತಿ ಆಯಿತು ಕೂಡ, ಫುಲ್ ಡೇ ಬೋರಿಂಗ್ ಎಕ್ಸ್ಪೈರಿ ಆಯಿತು. ಬಟ್ ವಿತ್ ವಾಲಟಿಲಿಟಿ ಆಯಿತು. ಈ ರೀತಿ ಯಾಕಾಗುತ್ತೆ ಅಂತಂದರೆ ನೋಡಿ, ಒಂದು ಇವೆಂಟ್ ಇದೆ, ಇವೆಂಟಿಗೆ ಮಾರ್ಕೆಟ್ ವೆಯ್ಟ್ ಮಾಡ್ತಾ ಇದ್ದಾಗ ಆ ರೀತಿ ಆಯಿತು. ಮತ್ತು ಈ ಟೈಮಲ್ಲಿ ಎಕ್ಸಾಕ್ಟಾಗಿ ಈ ಪಾಯಿಂಟಲ್ಲಿ ಬರೋಕ್ಕೆ ಕಾರಣ ICICI
ICICI ಬ್ಯಾಂಕಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಪುಷ್ ಬಂತು ಆವಾಗ. ಆ ಕಾರಣಕ್ಕಾಗಿ ಒಂದು ಸ್ಪೈಕ್ ಕ್ಯಾಂಡಲ್ ಬಂತು, ಒಂದು ಎಲೆಕ್ಟ್ರಿಕ್ ಶಾಕ್ ಕ್ಯಾಂಡಲ್ ಅಂತ ಏನು ಕರಿತೀವಿ, ಆ ರೀತಿ ಮಾಡ್ತಾ ಹೋಯಿತು. ಸೊ ನೋಡ್ತಾ ಹೋಗೋಣ, ಸೋಮವಾರ ಮಾರ್ಕೆಟ್ ಇಂಟ್ರೆಸ್ಟಿಂಗ್ ಆಗಿದೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಸೊ ಇದಕ್ಕೆ ಅಪ್ ಮೂವ್ಮೆಂಟ್ ಬಂದರೆ ಅದು ವೆಲ್ ಜಸ್ಟಿಫೈಡೆ. ಆದರೆ ಅದು ಗ್ಯಾಪ್ ಅಪ್ಪಲ್ಲಿ ನಿಮಗೆ ಆಗೋಯ್ತು ಅಂತಂದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅಲ್ಲಿಂದ ಒಂದು ಕೆಳಗಡೆ ಕಾಂಟ್ರಾರಿಯನ್ ಟ್ರೇಡ್ನ ಪ್ಲಾನ್ ಮಾಡ್ತಾ ಹೋಗೋದು. ಬಟ್ ವೆಯ್ಟ್ ಮಾಡಬೇಕು, ತುಂಬ ಅರ್ಜೆಂಟಾಗಿ ನಾಳೆ ಟ್ರೇಡ್ ತೊಗೊಳಂಗಿಲ್ಲ ಸೋಮವಾರ ದಿನ. ಸೊ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಟೆಸ್ಟ್ ಮಾಡುತ್ತೆ ಫಸ್ಟ್ 15 ಮಿನಿಟ್ಸ್ ಅಂತ ನೋಡಿಕೊಂಡು ಮಿಕ್ಕಿದ್ದನ್ನು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ನಾರಾಯಣ ಹೃದಯಾಲಯ ಬಗ್ಗೆ ಹೇಳಿ ಅಂತ ಕೇಳಿದಿರಾ ಸರ್. ಹೆಲ್ತ್ ಕೇರ್ ಇಂಡಸ್ಟ್ರಿ ಫೋರ್ಟಿಸು ಅಪೋಲೋ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಆದರೆ 1280 ಅನ್ನೋದು ಒಂದು ಹಿಸ್ಟಾರಿಕಲಿ ರೆಸಿಸ್ಟೆನ್ಸ್ ಆ್ಯಕ್ಟ್ ಮಾಡ್ತಾ ಬಂದಿದೆ. ಯಾವುದಾದ್ರೂ ಒಂದಿನ 1280 ಮೇಲ್ಗಡೆ ಇದು ಕ್ಲೋಸಿಂಗ್ ಕೊಡ್ತು ಅಂತಂದರೆ ನೀವು ಮತ್ತೆ 1320 ಅಥವಾ ಅದರ ಮೇಲ್ಗಡೆ ಲೆವೆಲ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಮಲ್ಟಿ ಇಯರಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿದೆ, ಲಾಸ್ಟ್ ಇಯರಿಂದ ರೆಸಿಸ್ಟೆನ್ಸ್ ಆಗ್ತಾ ಬಂದಿದೆ. ಇಲ್ಲಿಂದ ವಾಪಸ್ ಕೆಳಗಡೆ ಬರ್ತಿದೆ ಅಂತಂದರೆ ಎಗೇನ್ ನಾವು 1160 1150 ಝೋನ್ ನೋಡಿ ಇಲ್ಲಿ ಬಂದಾಗೆಲ್ಲ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಆ ರೀತಿಗೆ ಆಕ್ಟಿವಿಟಿ ಆಗ್ತಾ ಹೋಗ್ಬೋದು. ಸೊ ತುಂಬ ದೊಡ್ಡ ಗ್ರೂಪ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾನೆ ಇಲ್ಲ ಅಂತಲೇ ಹೇಳ್ತಾ ಇಲ್ಲ. ವ್ಯಾಲ್ಯೂಯೇಷನ್ ವೈಸ್ ನಾಟ್ ತುಂಬ ಕಾಸ್ಟ್ಲಿ ಕಂಪ್ನಿ ಏನಲ್ಲ. ಬೇರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಸಪೋರ್ಟಿವ್ ಆಗಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿಂದ ಒಂದು ಒಳ್ಳೆ ಬ್ರೇಕ್ಔಟ್ ಆಯಿತು ಅಂತಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರೆಸೆನ್ಸ್ ಆಲ್ ಟೈಮ್ ಹೈಗೆ ಹೋಗ್ಬೋದು. ಬಟ್ 1320 ಫಸ್ಟ್ ಬೀಟ್ ಮಾಡಬೇಕು. ಅದಕ್ಕಿಂತ ಮುಂಚೆ 1280 ಕೂಡ ಒಂದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಇದೆ, ಅದನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ, ಒಳ್ಳೆ ಕ್ಯಾಂಡಲ್ಗಳು ಬರ್ತಾ ಇದೆ. ಸೊ ಮೇಲೆ ಹೋದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ BSE. ಸೊ BSE ಬಗ್ಗೆ ಹೇಳಿ ಅಂತ ಕೇಳಿದಿರಾ, 1800 ರೆಸಿಸ್ಟೆನ್ಸ್ ತೊಗೊತಾ ಇದೆ, ತೊಗೊಳ್ಳೇಬೇಕಾಗಿದ್ದಂಥದ್ದು. ಪ್ರಾಫಿಟಲ್ಲಿ ಸಿಕ್ಕಾಬಿಟ್ಟು ಜಂಪ್ ಆಗಿದೆ. ಎವ್ರಿಡೇ ಎಕ್ಸ್ಪೈರಿ ಅಂತ ಆಯಿತು, ಸೆನ್ಸೆಕ್ಸು ಪ್ಯಾಂಕೆಕ್ಸ್ 2 ಎಕ್ಸ್ಪೈರಿ ಬಂದಿದೆ. ಅದಾದ್ಮೇಲಿಂದ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. BSEನಲ್ಲಿ ಒಳ್ಳೆ ರೆವೆನ್ಯೂ ಮಾಡ್ತಾ ಇದ್ದಾರೆ. ಬಟ್ ವ್ಯಾಲ್ಯೂಯೇಷನ್ ವೈಸು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಇವಾಗ. ಆದರೆ ಡೆಟ್ ಫ್ರೀ ಕಂಪನಿ, ಎಕ್ಸ್ಚೇಂಜ್ ಇರೋದೇ 2, ಅದರಲ್ಲಿ ಲಿಸ್ಟ್ ಆಗಿರೋದು ಒಂದೇ ಒಂದು ಎಕ್ಸ್ಚೇಂಜ್, ಅಂದರೆ ಮೇನ್ ಸ್ಟಾಕ್ ಎಕ್ಸ್ಚೇಂಜ್ ಹೇಳ್ತಾ ಇದ್ದೀನಿ. ಆದರೆ ಎಕ್ಸ್ಚೇಂಜ್ಗಳಲ್ಲೇ ನೀವು ಹೂಡಿಕೆ ಮಾಡಬೇಕು ಅಂತ ಅನ್ಸಿದ್ರೆ ನನಗೆ ಈ ಕ್ಷಣದಲ್ಲಿ IEX ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜು ಫಾರಿನ್ ಪ್ಲೇಸು ಕೂಡ ಒಳ್ಳೆ ಇದ್ದಾರೆ, ಒಳ್ಳೆ ಲೆವೆಲಲ್ಲಿ ಸಿಗ್ತಾ ಇದೆ. ಸೊ ನಾನು IEXನ ರೆಕಮೆಂಡ್ ಮಾಡ್ತೀನಿ ಓವರ್ BSE. ಏನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಹೇಗೇನು ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. 2800 ರೆಸಿಸ್ಟೆನ್ಸ್ ಥರ ಇದೆ. 2800 ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಮತ್ತೆ BSE ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದು. ಇಲ್ಲ ಅಂತಂದರೆ ವಾಪಸ್ಸು ಕೆಳಗಡೆ ಬರ್ತಾ ಹೋಗ್ಬೋದು. ಸೊ 2200ರಿಂದ 2000 ಈ ಝೋನಿಗೆ ಬಂತು ಅಂತಂದರೆ ಆಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ತೊಂದರೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಫಸ್ಟ್ ಕ್ರೈ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಬಗ್ಗೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ ಹೇಳಿ ಅಂತ ಹೇಳಿದ್ರೆ ಸರ್. ಇದು ಲಿಸ್ಟ್ ಆಗಿರೋದೇ ಈಗ ಆಗಸ್ಟಲ್ಲಿ. ಪ್ರಾಫಿಟ್ ಅಂತ ಇದುವರೆಗೂ ಈ ಕಂಪನಿ ಮಾಡ್ತಾ ಇಲ್ಲ. ಫಸ್ಟ್ ಕ್ರೈ .com ಪಾಪ್ಯುಲರ್ ಬ್ರ್ಯಾಂಡು, ಮಾರ್ಕೆಟ್ ಶೇರ್ ಇರ್ಬೋದು ಅಂತ ನೀವು ಹೇಳ್ಬೋದು. ಬಟ್ ತುಂಬ ಅರ್ಲಿ ಒಂದು ಲಾಂಗ್ ಟರ್ಮಲ್ಲಿ ಯಾವ ರೀತಿ ಅಂತ ಅನಲೈಸ್ ಮಾಡೋಕ್ಕೆ, ವ್ಯಾಲ್ಯೂಯೇಷನ್ನು ಏನು ಜಾಸ್ತಿನ ಕಮ್ಮಿನ ಅಂತ ಹೇಳೋಕ್ಕೆ ಇವರು ಪ್ರಾಫಿಟೇ ಮಾಡಿಲ್ಲ. ಸೊ ಪ್ರಾಫಿಟೇ ಮಾಡಿಲ್ಲ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಅದು ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ, ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಸೊ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಈಗ ತುಂಬ ಒಂದು ಸಣ್ಣ ರೇಂಜಲ್ಲಿ ಓಡಾಡ್ತಾ ಇದೆ. ಸೊ ಈಗ ಇದರಲ್ಲಿ ಲಾಂಗ್ ಟರ್ಮಲ್ಲಿಗೆ ತುಂಬ ಒಂದು ದೊಡ್ಡ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಿ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಸುಮಾರು ಕಂಪ್ನಿಗಳಿದೆ. ಸೊ ಲೆಟ್ ಇಟ್ ಇವಾಲ್ವ್, ಸ್ವಲ್ಪ ದಿನ ಹೋಗಲಿ, ಮಾರ್ಕೆಟಲ್ಲಿ ಯಾವ ವ್ಯಾಲ್ಯೂ ಸಿಗಬೇಕೋ ಆ ವ್ಯಾಲ್ಯೂ ಸಿಗುತ್ತೆ, ಆಮೇಲೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಟಾಟಾ ಟೆಕ್ನಾಲಜೀಸ್ನ ತುಂಬ ಒಂದು ಒಳ್ಳೆ ಲೆವೆಲ್ 1100 ಚಿಲ್ಲರೆ ಲೆವೆಲಲ್ಲಿ ತುಂಬ ಲಾಂಗ್ ಟರ್ಮ್ ದೃಷ್ಟಿಯಿಂದ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನು ಮಾಡೋದು ಅಂತ ಕೇಳಿದಿರಾ ಸರ್. ಇತ್ತೀಚೆಗಷ್ಟೇ ಈ ಸ್ಟಾಕ್ ಬಗ್ಗೆ ಮಾತಾಡಿದ್ವಿ. 1000 ಅನ್ನೋದು ಇಂಪಾರ್ಟೆಂಟ್ ಬೇಸು. ಬಟ್ 1000 ಏನಾದ್ರು ಬ್ರೇಕಾಗಿ ಬರ್ತಿದೆ ಅಂದರೆ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು ಸ್ಟಾಕಲ್ಲಿ. ಸೊ ವಾಪಸ್ ಟರ್ನ್ ಅರೌಂಡು ಒಂದು ಒಳ್ಳೆ ವಾಲ್ಯೂಮಲ್ಲಾಗಿ ಇಲ್ಲಿಂದ ಬೇಸ್ ಆಗಿ ಮೇಲ್ಗಡೆ ಹೋದರೆ ಮಾತ್ರ ನೋಡೋಣ ಅಂತ ಮಾತಾಡಿದ್ವಿ. ನೋಡಿ ಅದು ಈಗ ಆಗಿದೆ. ನೀವು ಕೇಳೋದಕ್ಕೂ ಮಾರ್ಕೆಟಲ್ಲಿ ಆಗ್ತಾ ಇರೋದಕ್ಕೂ ಕಾರಣ ಇದೆ. ಯಾಕಂದರೆ ಇಲ್ಲಿ ನೋಡ್ಕೊಂಬನ್ನಿ, ಯಾವಾಗಲೂ ಕೂಡ ಹಿಸ್ಟಾರಿಕಲ್ ಇಷ್ಟು ದೊಡ್ಡ ವಾಲ್ಯೂಮ್ ಆಗೇ ಇಲ್ಲ. ಇಷ್ಟೊಂದು ಹೋದ ವರ್ಷದಿಂದ ನೋಡ್ತಾ ಹೋಗ್ತಾರೆ. ಮೊನ್ನೆ ಕ್ಯಾಂಡಲಲ್ಲಿ ನಮಗೆ ಆ ರೀತಿ ಒಂದು ಕ್ಯಾಂಡಲ್ ಸಿಕ್ಕಿದೆ. ಸೊ ಇಲ್ಲಿ ಒಂದು ಸೆಟಲ್ಮೆಂಟ್ ಆಗ್ತಾನೋ ಇರೋ ಥರ ಕಾಣಿಸ್ತಾ ಇದೆ. ಸೊ 1000ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಟಾಟಾ ಟೆಕ್ನಾಲಜೀಸ್ ಹೊಸದಾಗಿ ಆ್ಯಡ್ ಮಾಡಬೇಕು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾರು ಬೇಕಾದರೂ. ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಬಂದಿತ್ತು, ಅದು ಕೂಡ ಹಾಲ್ಟ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಗಿ ಕಾಣ್ತಾ ಇದೆ. ಫಂಡಮೆಂಟಲಿ ವೆರಿ ಗುಡ್ ಕಂಪನಿ ಟಾಟಾ ಟೆಕ್ನಾಲಜಿ. ಸ್ವಲ್ಪ ವ್ಯಾಲ್ಯೂಷನಲ್ಲಿ ಕಾಸ್ಟ್ಲಿ ಇರ್ಬೋದು, ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಸೊ ಏನು ರೆಡ್ ಫ್ಲಾಗ್ಸ್ ಅಂತ ಇಲ್ಲ. ಬಟ್ IT ಟರ್ನ್ ಅರೌಂಡ್ ಆಗುತ್ತೆ ಅಂದರೆ ಟಾಟಾ ಟೆಕ್ನಾಲಜೀಸ್ ಇಲ್ಲಿಂದ ಕೂಡ ಒಂದು ಒಳ್ಳೆ ರೀತಿಯಂಥ ಟರ್ನ್ ಅರೌಂಡ್ ಆಗ್ಬೋದು. ಅದೇ ರೀತಿಯಾಗಿ ಇಂಡಿಗೋ ಕಂಪನಿ ನೋಡ್ತಾ ಬನ್ನಿ. ಈಗ 62% ಮಾರ್ಕೆಟ್ ಶೇರ್ ಇವ್ರದೇ ಇದೆ ಏರ್ಲೈನ್ ಬಿಸ್ನೆಸ್ಸಲ್ಲಿ. 2007-8ರಲ್ಲಿ ಇವ್ರು ಬಂದಾಗ 5-6% ಇತ್ತು ಮಾರ್ಕೆಟ್ ಕ್ಯಾಪು. ಯಾವ ರೀತಿಯಾಗಿ ಇವ್ರದ್ದು ಕೇಸ್ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಇವರು ಬಿಸ್ನೆಸ್ ಇವಾಲ್ವ್ ಮಾಡಿ ಎಲ್ಲ ಏರ್ಫ್ಲೈ ಬೇರೆ ಯಾವುದೇ ರೀತಿಯೋ ಏಜೆನ್ಸಿ ಅದನ್ನೆಲ್ಲ ತೆಗೆದಾಕ್ಬಿಟ್ರು ಮಾರ್ಕೆಟಿಂದ ಅಂತ. ಬಟ್ ನೀವು ನೋಡ್ತಾ ಬರೋದಾದ್ರೆ 2200-2300 ಲೆವೆಲಿಂದ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಬಂದಿದೆ. ಇದು ಆಗಿರೋದು ಎಷ್ಟು ಜಸ್ಟ್ ಲಾಸ್ಟ್ ಸೆಪ್ಟೆಂಬರ್. ಸೊ ಲಾಸ್ಟ್ ಸೆಪ್ಟೆಂಬರಿಂದ ಈ ಸೆಪ್ಟೆಂಬರ್ ಹತ್ತಿರಗೆ ಆಲ್ಮೋಸ್ಟ್ ಡಬಲ್ ಆಗೋಗಿದೆ ಸ್ಟಾಕು. ಬಟ್ ಈಗ ಇನ್ನೂ ಪೊಟೆನ್ಷಿಯಲ್ ಮೇಲ್ಗಡೆ ಹೋಗೋಕ್ಕಿದೆ. ಕಾರಣ ಏನು ಅಂತಂದರೆ ಸುಮಾರು ವಾರಗಳಿಂದ, ಅಂದರೆ ಈ ವರ್ಷದ್ದು ಸ್ಟಾರ್ಟಿಂಗಿಂದ ಒಂದೇ ಝೋನಲ್ಲಿತ್ತು. ಸುಮಾರು ವಾರಗಳು, ಒಂದು 15 ವಾರ ಇದೇ ಝೋನಲ್ಲಿತ್ತು. ಅದಕ್ಕೆ ಈಗ ಒಂದು ದೊಡ್ಡ ಬುಲ್ಲಿಶ್ ಸೆಂಟಿಮೆಂಟ್ ಬಂದಿದೆ. ಸೊ ಇದು ಬಂದಿರೋದ್ರಿಂದ ಇದು ಇನ್ನೂ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. 5000 ಲೆವೆಲ್ ತನಕ ಬೇಕಾದ್ರೆ ಹೋಗ್ಬೋದು. ಸೊ ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಬಟ್ ಇಂಡಿಗೋ ಇಸ್ ದ ಮಾರ್ಕೆಟ್ ಲೀಡರು ಯಾವುದರಲ್ಲಿ ಈ ಸ್ಪೇಸಲ್ಲಿ ನೋಡೋದಾದರೆ, ಏರ್ಲೈನ್ ಬಿಸ್ನೆಸ್ಸಲ್ಲಿ ನೋಡೋದಾದರೆ. ಅದೇ ರೀತಿಯಾಗಿ ಬಿಟ್ಕಾಯಿನ್ ನೋಡಿ ಅನೌನ್ಸ್ಮೆಂಟ್ ಮಾಡಿದ್ದು ಅವತ್ತಿನ ದಿನ ಒಂದು ಮೇಲ್ಗಡೆ ಪುಷ್ ಬಂದಿದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಲ ನಿಮಗೆ ನಿಫ್ಟಿ ಅಲ್ಲೆಲ್ಲ ರಿವಿಸಿಟ್ ಮಾಡೋದಾದರೆ ಲಾಂಗ್ ಟರ್ಮ್
ದೃಷ್ಟಿಕೋನ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗೋದ್ರೆ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗು ಮಾಡಿಕೊಂಡೆ ನಾನು ಈ ಕ್ಯಾಂಡಲ್ ಬಂದಾಗ. ಬಟ್ ಇಟ್ಸ್ ಓಕೆ. ಸೊ ಎಗೇನ್ ಯಾವತ್ತೂ ನೀವು ಮಾರ್ಕೆಟ್ನ ಎಕ್ಸಾಕ್ಟಾಗಿ ಟೈಮ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ವಾಪಸ್ ಪುಷ್ ಬಂತು ಅಂತಂದರೆ ಈಗ 25,000 ಲೆವೆಲಿಗೆ ಬಂತು ಅಂತಂದರೆ ಎಗೇನ್ ಗೋಲ್ಡನ್ ಆಪರ್ಚುನಿಟಿ ನೀವು LTCGನ ಬುಕ್ ಮಾಡ್ಕೋಬೇಕು ಅಂತಂದರೆ, ಯಾಕೆಂದರೆ ನಾವು ಈ ಗ್ಯಾಪನ್ನು ಫಿಲ್ ಆಗಿ ಅಲ್ಲಿಂದ ಒಂದು ವಾಪಸ್ ರಿಜೆಕ್ಷನ್ ಬರ್ಬೋದು ಮಾರ್ಕೆಟಲ್ಲಿ. ಅದು ಬಂತು ಅಂತಂದರೆ ಕೆಳಗಡೆ 23,000 23,500 ಲೆವೆಲೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗ್ತಾನೆ ಇದೆ. ಬಟ್ ನಿಧಾನ ಕಾಶಿಯಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮತ್ತೆ ಒಂದ್ಸಲ ಆಲ್ ಟೈಮ್ ಹೈನ ಮಾಡಿ ಅಲ್ಲಿಂದ ರಿಜೆಕ್ಷನ್ ಬಂತು ಅಂತಂದರೆ ವಾಪಸ್ ರಿಜೆಕ್ಷನ್ ಬರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 0.25% ಹೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟು. ಬಟ್ ಎಲೆಕ್ಷನ್ಸು ಇರೋದ್ರಿಂದ US ಅಲ್ಲಿ ಏನಾದರೂ ಒಂದು ಸರ್ಪ್ರೈಸ್ ಮಾಡಿಬಿಡ್ತೀವಿ ಅಂತ 0.5 ಅಥವಾ 0.75% ಎಲ್ಲ ಏನಾದರೂ ಇಂಟ್ರೆಸ್ಟ್ ರೇಟ್ನ ಒಂದೇ ಸಲ ಕಮ್ಮಿ ಮಾಡಿದ್ರು ಅಂದರೆ ಸೊ ಅದು ಬೇರೆ ಥರಕ್ಕೆ ಟರ್ನ್ ಅರೌಂಡ್ ಆಗ್ಬೋದು. ಈಗಲೂ ಕೂಡ ಇದರಿಂದ ರಿಸೆಷನ್ ಹೋಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ ವಾದ ಮಾಡ್ತಿರೋರು ಸುಮಾರು ಜನ ಇದ್ದಾರೆ. ಯಾಕೆಂದರೆ ಇನ್ಫ್ಲೇಷನ್ ಇನ್ನೂ ಕಂಪ್ಲೀಟಾಗಿ ಕಂಟ್ರೋಲ್ ಬಂದಿಲ್ಲ. ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ರಿಸೆಷನ್ಗೆ ಎಡೆ ಮಾಡಿಕೊಡುತ್ತೆ ಅಂತ. ಅದೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಎಗೇನ್ ಗೋಲ್ಡ್ ನಿಮ್ಗೆ ಹೇಳಿದ್ದೀನಿ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದಾಗೆಲ್ಲ ಹಿಸ್ಟಾರಿಕಲಿ ಗೋಲ್ಡು ಅಪ್ರಿಷಿಯೇಟ್ ಆಗಿರುವಂಥ ಉದಾಹರಣೆ ಇದೆ. ಸೊ ಇಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕೂಡ ಮಾಡ್ತಾ ಇದ್ದಿಲ್ಲ. ಬ್ರೇಕ್ಔಟ್ ಆಯಿತು ಅಂತಂದರೆ ಇಂಡಿಯನ್ ಗೋಲ್ಡ್ ರೇಟಲ್ಲಿ 80,000ಕ್ಕೆ ಗೋಲ್ಡ್ ಹೋಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ NASDAQ IT ಕಂಪ್ನಿಗಳ ಇಂಡೆಕ್ಸು, ಸೊ ನೀವು ನೋಡ್ತಾ ಹೋಗೋದ್ರೆ ಅಂದರೆ ಮೇನ್ ಟೆಕ್ನಾಲಜಿ ಕಂಪ್ನಿಗಳ ಇಂಡೆಕ್ಸು ಅದು ಕೂಡ ಮೊನ್ನೆ ಒಂದು ಸ್ವಲ್ಪ ಮ್ಯೂಟೆಡ್ ಆಗಿ ರಿಯಾಕ್ಷನ್ನ ಕೊಟ್ಟಿದೆ. ಒಂದು ಮೇನ್ ಝೋನ್ ಏನು ಬಂದಿತ್ತು ಅಲ್ಲಿಗೆ. ಬಟ್ ಬೇರೆ ಇಂಡೆಕ್ಸ್ ನೀವು ನೋಡ್ತಾ ಹೋಗೋದಾದ್ರೆ ಡೌ ಜೋನ್ಸ್ ಆಗಿರಲಿ, ಡೌ ಜೋನ್ಸೇ ಅವ್ರದ್ದು ಮೇನ್ ಆಗಿರುತ್ತೆ 30 ಇಂಡೆಕ್ಸು, ಅದು ವಾಪಸ್ ತಿರ್ಗಿ ಆಲ್ ಟೈಮ್ ಹೈ ಲೆವೆಲ್ ತನಕ ಬಂದುಬಿಟ್ಟಿದೆ. ಈಗ ಮೊನ್ನೆ ಪೋವೆಲ್ ಅವರ ಒಂದು ಭಾಷಣ ಕೇಳಿಕೊಂಡು, ಯಾಕೆಂದರೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು, ಅಲ್ಲಿಂದ ಈಗ ಮೇಲ್ಗಡೆ ಬಂದಿದೆ. ಸೊ ನೆಕ್ಸ್ಟ್ US ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಇದು ಕ್ಲೀನಾಗಿ ಹಿಸ್ಟಾರಿಕಲಿ ಆಗ್ತಾ ಇರುವಂಥ ರೆಸಿಸ್ಟೆನ್ಸ್ ಝೋನು. ಸೊ ನೋಡ್ತಾ ಹೋಗೋಣ. ಇಂಡಿಯನ್ ಮಾರ್ಕೆಟಲ್ಲಿ ಸದ್ಯಕ್ಕೆ ಮೂಮೆಂಟು ಪಾಸಿಟಿವ್ ಆಗೇ ಇರುತ್ತೆ. ಯಾಕೆಂತಂದರೆ ಇದರಿಂದ ನಾನು ಆಗಲೇ ಹೇಳ್ದಂಗೆ ಎಮರ್ಜಿಂಗ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ. ಬಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರ್ಬೋದು. ಸೊ ಸ್ವಲ್ಪ ಟ್ರಿಕಿ ಆಗಿರ್ಬೋದು. ಸೋಮವಾರ ದಿನ ಆ ಥರ ನೋಡಿಕೊಂಡು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಪ್ಲಾನ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.